ಈ ಚುನಾವಣಾ ಕಣದಲ್ಲಿ ಪ್ರಮುಖವಾಗಿ 3 ರಾಜಕೀಯ ಪಕ್ಷಗಳಿವೆ. ಒಂದು ಕೋಮುವಾದಿ ಬಿಜೆಪಿ, ಮತ್ತೊಂದು ನಕಲಿ ಜಾತ್ಯತೀತವಾದಿ ಭ್ರಷ್ಟಾಚಾರಿ ಕಾಂಗ್ರೆಸ್, ಮತ್ತೊಂದು ಅಪ್ಪಟ ಸಾಮಾಜಿಕ ನ್ಯಾಯದ ಹರಿಕಾರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಿಮಗೆ ಬಿಜೆಪಿ ಬೇಕೇ, ಕಾಂಗ್ರೆಸ್ ಬೇಕೇ, SDP ಬೇಕೇ ಎಂಬುದನ್ನ ಈ ಎಲ್ಲ ಭಾಷಣಗಾರರು ಬಹಳ ಮನಮುಟ್ಟುವಂತೆ ನಿಮಗೆ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಿಜೆಪಿ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಒಂದೆರಡು ಮಾತುಗಳು ಮಾತ್ರ ಹೇಳದಿದ್ರೆ ಮತ್ತೆ ನನಗೆ ನಿದ್ದೆ ಬರಲ್ಲ, ಅದಕ್ಕೆ ಮಾತ್ರ ಹೇಳ್ತೇನೆ. ಒಂದನೇದಾಗಿ ಬಿಜೆಪಿಯ ಭಾಷಣದಲ್ಲಿ ನೀವು ಕೇಳ್ತಾ ಇರೋದು ಏನೆಂದ್ರೆ ಮೋದಿ 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 ಮತ್ತೆ ಮೋದಿ ಮತ್ತೆ ಮೋದಿ, ಮೋದಿ ಅಲೆ ಅಂತ ಕೇಳ್ತಾ ಇದ್ದೀವಿ. ಮೋದಿ ಅಲೆ ಇಲ್ಲ, ಮೋದಿ ಕೊಜಪು ಇಲ್ಲ, ಮೋದಿ ಮೊಸರು ಇಲ್ಲ, ಏನು ಇಲ್ಲ. ಈ ದೇಶದಲ್ಲಿ ಮೋದಿ ಬಂದಲ್ಲೆಲ್ಲ ಚಪ್ಪಲಿ ತೋರಿಸ್ತಾ ಇದ್ದಾರೆ, ಪೊರಕೆ ತೋರಿಸ್ತಾ ಇದ್ದಾರೆ, ಎತ್ತಿ ಬಿಸಾಕಿದ್ದಾರೆ ಮೋದಿ ಎಂಬ ಮಾತನ್ನ. ಹಾಗಾಗಿ ಮೋದಿ ಮತ್ತೆ ಬರ್ತಾರೆ ಎಂಬ ಭಯ ಯಾರಿಗೂ ಬೇಡ. ಮೋದಿ ಹೆಸರಲ್ಲಿ ಚೌಕಿದಾರ್ ಸೇರಿಸಿದ್ದಾರೆ, ಚೌಕಿದಾರ್ ಚೋರ್ ಆಗಿದ್ದಾನೆ, ಚೋರ್ ಡಕಾಯಿತ ಆಗಿದ್ದಾನೆ. ಹಾಗಾಗಿ ಯಾರು ಕೂಡ ಮೋದಿ ಬಗ್ಗೆ ಭಯ ಪಟ್ಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕೋದು ಬೇಡ, ಅಥವಾ ಬಿಜೆಪಿಗೆ ಓಟ್ ಹಾಕೋದು ಬೇಡ. ಓಟ್ ಹಾಕೋದಾದ್ರೆ ಒಂದೇ ಒಂದು ಪಕ್ಷಕ್ಕೆ, ಅದು SDPಗೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಸಂಪೂರ್ಣವಾಗಿ ವೈಫಲ್ಯರಾಗಿದ್ದಾರೆ, ಮಾತಾಡಲಿಕ್ಕೆ ಬರಲ್ಲ. ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಅವರ ಮನಸ್ಸಿನಲ್ಲಿ ಯೋಚನೆಗಳಿಲ್ಲ. ಅವರು 5 ವರ್ಷಗಳಿಗೊಮ್ಮೆ ಮಾತ್ರ ಕಾಣ್ತಾರೆ. ಚುನಾವಣೆ ಬಂದಾಗ ಏನೆಲ್ಲ ಹೇಳ್ತಾರೆ, ಬೆಂಕಿ ಹಾಕೋ ಭಾಷಣಗಳನ್ನ ಮಾಡ್ತಾರೆ. ಅದು ಬಿಟ್ರೆ ನಾವು ನೀವು ಸಹೋದರರು, ಶಾಂತಿ ಸೌಹಾರ್ದತೆ ಬಗ್ಗೆ ಮಾತನಾಡುವುದೇ ಇಲ್ಲ, ಮತ್ತು ನಮ್ಮ ಕಷ್ಟಗಳ ಬಗ್ಗೆ ಯಾವುದೇ ರೀತಿಯ ಒಂದು ಕಿಂಚಿತ್ತು ಸ್ಪಂದನ ಕೂಡ ಅವರ ಬಳಿ ಇಲ್ಲ. ಇನ್ನು ಕಾಂಗ್ರೆಸ್ನ ಬಗ್ಗೆ ಹೇಳುವುದಾದ್ರೆ ನಿಮ್ಗೆಲ್ಲ ಹೇಳಲಿಕ್ಕಿಲ್ಲ, ಗೊತ್ತೇ ಇದೆ. ಕಾಂಗ್ರೆಸ್ನವರು ಹೇಳ್ತಾರೆ SDP ಅವರ ಸ್ಪೀಚ್ ನಲ್ಲಿ ಯಾವತ್ತು ಜಾಸ್ತಿ ಆಗಿ ಕಾಂಗ್ರೆಸ್ನವರೇ ಬೈತಾರೆ ಅಂತ. ಹೌದು, ನಾವು ಎಲ್ಲೂ ಕೂಡ ಕಾಂಗ್ರೆಸ್ನವರೇ ಬೈಯುವುದು. ಯಾಕೆಂದ್ರೆ ಈ 5 ವರ್ಷಗಳಲ್ಲಿ, ಈ SDP ಹುಟ್ಟಿಕೊಂಡ 10 ವರ್ಷಗಳಲ್ಲಿ ನಾವು ಬೈದದ್ದೇ ಬಿಜೆಪಿ ಮತ್ತು RSS ಅನ್ನ. ನೀವೆಲ್ಲೂ RSS ನವರನ್ನು ಬೈಲಿಲ್ಲ, ನೀವೆಲ್ಲೂ ಬಿಜೆಪಿ ಅವರನ್ನು ಬೈಲಿಲ್ಲ. ನೋಟ್ ಬ್ಯಾನ್ ಆದಾಗ ಕಾಂಗ್ರೆಸ್ನವರು ಕಾಣಲಿಲ್ಲ. ಅಲ್ಲಲ್ಲಿ ದೇಶದಲ್ಲಿ ಅಲ್ಲೆಲ್ಲ ಬಿಜೆಪಿ ಅವರು, RSS ನವರು ಬೀಫ್ ಹೆಸರಿನಲ್ಲಿ ಮುಸಲ್ಮಾನರು ಮತ್ತು ದಲಿತರನ್ನು ಹೊಡೆದು ಕೊಲ್ಲುವಾಗಲೂ ಕೂಡ ನೀವು ಮಾತಾಡಲಿಲ್ಲ. ನೀವು GST ತಂದಾಗಲೂ ಕೂಡ ಮಾತಾಡಲಿಲ್ಲ. ನೀವು ನಮ್ಮ ದೇಶದಲ್ಲಿ ಬೆಲೆ ಏರಿಕೆ ಆದಾಗಲೂ ಕೂಡ ಮಾತಾಡಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಿಂದನೆ ಮಾತಾಡಿದಾಗಲೂ ಕೂಡ ನೀವು ಮಾತಾಡಲಿಲ್ಲ. ನೀವು ಮಾತಾಡೋದು ಯಾವಾಗ ಚುನಾವಣೆ ಬಂದಾಗ SDPಯನ್ನು ಬೈಲಿಕ್ಕೆ ಮಾತ್ರ ಮಾತಾಡೋದು. ನಾವಂತೂ ಚುನಾವಣೆ ಬಂದಾಗ ಬಿಜೆಪಿಯನ್ನು ಸ್ವಲ್ಪ ಬೈಯುವುದು, ಕಾಂಗ್ರೆಸ್ನವ್ರನ್ನ ಜಾಸ್ತಿ ಬೈತೇವೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಕಳ್ಳರು ಇರುವುದೇ ಕಾಂಗ್ರೆಸ್ನಲ್ಲಿ, ಭ್ರಷ್ಟಾಚಾರಿಗಳ ಪಟ್ಟಿ ಇರುವುದೇ ಕಾಂಗ್ರೆಸ್ನಲ್ಲಿ. ಈಗ ರಫೇಲ್ ಎಂಬ ಹಗರಣವನ್ನು ಎತ್ಕೊಂಡು ಮೋದಿಯನ್ನು ಬೈತಾರೆ. ಆ ಕೈ ತೋರಿಸ್ತಾ ಇರೋದು ಮೋದಿಯನ್ನ, ಆದ್ರೆ ಹೆಚ್ಚಾಗಿ ಹಗರಣ ಮಾಡಿದ್ದು ಕಾಂಗ್ರೆಸ್ನವರು. ಬೋಫೋರ್ಸ್ ಹಗರಣ ಮಾಡಿದವರು ಯಾರು? ಕಾಂಗ್ರೆಸ್ನವರು. ಈ ದೇಶದಲ್ಲಿ ಪ್ರತಿ ಒಂದು ವಿಚಾರಗಳಲ್ಲಿ ಹಗರಣ ಮಾಡಿದವರು, ಭ್ರಷ್ಟಾಚಾರ ಮಾಡಿದವರು ಕಾಂಗ್ರೆಸ್ನವರು ಆಗಿರುವುದರಿಂದಾಗಿ ಕಾಂಗ್ರೆಸ್ನವರು ನಾವು ಬೈತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಇಷ್ಟವರೆಗೆ ಕಾಂಗ್ರೆಸ್ನವರಿಗೆ ಮುಸಲ್ಮಾನರ ಓಟು ಅಂತೇಳಿ ಇಷ್ಟವರೆಗೆ ನೆನೆಸ್ಕೊಳ್ತಾ ಇದ್ರು. ಇನ್ನು ಮುಸಲ್ಮಾನರು ಓಟು ಹಾಕೋ ಪಂಚಾಯತ್ಗೆ, ಯಾಕಂದ್ರೆ SDP ಬಂದಿದೆ, ಪ್ರತಿಯೊಂದು ಮುಸಲ್ಮಾನರ ಮೊಹಲ್ಲಾಗಳಿಗೆ ಹೋಗಿ ಕಾಂಗ್ರೆಸ್ ನಮ್ಮ ಮಿತ್ರ ಅಲ್ಲ, ಅದು ನಮ್ಮ ಶತ್ರುವಾಗಿದೆ ಅಂತ ಹೇಳಿಕೊಟ್ಟು ಇಡೀ ಯುವಜನತೆ ನಮ್ಮ ಬಳಿಗೆ ಸೇರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಒಂದೊಂದು ಗೊತ್ತಾಗಿದೆ, ಮುಸಲ್ಮಾನರ ಓಟನ್ನು ನಂಬಲಿಕ್ಕೆ ಆಗುವುದಿಲ್ಲ, ಹಿಂದೂಗಳ ಓಟು ಕೊಡಬೇಕು ಅಂತ ಹೇಳಿ ಒಂದು ನಾಟಕ ಮಾಡ್ಲಿಕ್ಕೆ ಶುರುವಾಗಿದೆ. ಕೇಸರಿ ಶಾಲು, ಗೋಪೂಜೆ, ಹಿಂದೂ ಓಟುಗಳನ್ನು ತುಷ್ಟೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಜನ ಎಲ್ಲ ಅರ್ಥಕೊಂಡಿದ್ದಾರೆ. ಇದೆಲ್ಲವನ್ನು ನಾವು ಜನತೆ ಮುಂದೆ ಬಿಚ್ಚಿಟ್ಕೊಂಡು ನಾವು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿನ ತರಬೇಕಾಗಿರುವಂತಹ ನಾವು ರಾಜಕಾರಣ ಮಾಡಬೇಕಾಗಿದೆ. ಜಿಲ್ಲೆಯಲ್ಲಿ ನಮ್ಮ ಯುವಜನರಿಗೆ ಉದ್ಯೋಗ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ನಮ್ಮ ರಸ್ತೆಗಳು ಸರಿ ಇಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದಿದೆ. ಬಿಹಾರಿಗಳು ಉತ್ತರ ಪ್ರದೇಶದಲ್ಲಿ ಮಾತಾಡುವವರ ಹಿಂದಿ ಮಾತಾಡೋರು ಬಂದಿದ್ದಾರೆ. ನಮ್ಮ ಕೃಷಿ ಮಾಡುವಂತ ಗೇರು ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ, ರಬ್ಬರ್ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ದರ ಸಿಗ್ತಾ ಇಲ್ಲ, ಸಬ್ಸಿಡಿ ಸಿಗ್ತಾ ಇಲ್ಲ. ಮೀನುಗಾರರಿಗೆ ಸರಿಯಾದ ಜೆಟ್ಟಿ ಇಲ್ಲ, ಬಂದರುಗಳಿಲ್ಲ, ಅವರ ಮಕ್ಕಳಿಗೆ ಹೋಗ್ಲಿಕ್ಕೆ ಬೇಕಾದ ಶಾಲೆಗಳಿಲ್ಲ. ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ನೀರಿಲ್ಲದಂತ ಎಷ್ಟೋ ಕುಗ್ರಾಮಗಳಿವೆ, ಸರಿಯಾದ ರಸ್ತೆ ಸೌಕರ್ಯಗಳಿಲ್ಲದಂತ ಕುಗ್ರಾಮಗಳಿವೆ. ಇದೆಲ್ಲವನ್ನಿಟ್ಟುಕೊಂಡಿರುವಂತ ಹೊಸ ಮಾದರಿ ಜಿಲ್ಲೆಯನ್ನು ಕಟ್ಟಬೇಕಾದ್ರೆ
ನಮ್ಮಲ್ಲಿರುವಂತಹ ಒಂದೇ ಒಂದು ಪರ್ಯಾಯ, ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ಯದ್ದು ಎರಡು ಎಜೆಂಡಾ ಇದೆ. ಒಂದು ಶಾಂತಿ ಮತ್ತು ಸೌಹಾರ್ದತೆ, ಎರಡನೇದಾಗಿ ಅಭಿವೃದ್ಧಿ. ಹಾಗಾಗಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಗೊಳ್ಬೇಕಾದ್ರೆ, ಅಭಿವೃದ್ಧಿ ಮತ್ತೆ ಇಲ್ಲಬೇಕಾದ್ರೆ ನಾವು SDP ಗೆ ಮತ ಹಾಕಿ ಗೆಲ್ಲಬೇಕಂತ ಹೇಳಿಕೊಳ್ಳುತ್ತಾ, ತಾವೆಲ್ಲರೂ ಈ ಚುನಾವಣೆಯಲ್ಲಿ SDP ಗೆ ಅತ್ಯಂತ ಮತವನ್ನು ನೀಡಿ ಗೆಲ್ಲಿಸಬೇಕಂತ ಹೇಳಿಕೊಳ್ಳುತ್ತಾ, ನಾವು ತಮಗೆಲ್ಲರಿಗೂ ಈ ಒಂದು ಮಾತನ್ನು ಕೇಳಿದಕ್ಕೆ ಅವಕಾಶವನ್ನು ಹೇಳಿಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ SDP, ಜೈ ಭಾರತ್.